ಪೊಲೀಸವ್ರ ಫೋಟೋ ಕೊಡಪ್ಪ. ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇಲ್ಲಿದ್ರಿ. ನಿಜವಾಗೂ ಪೊಲೀಸವರೇ ಕರ್ಕೊಂಡು ಹೋಗಿದ್ದು. ಇಲ್ಲಿದೆ ನನ್ನ ಹತ್ರ ನೋಡಿ. ವಿರೋಧ ಪಕ್ಷದ ನಾಯಕರೇ ಪಾಪ ಅಂತ ಯಾಕಂತೀರಿ? ಅವ್ರು ಮಾಡಿದ ಪಾಪಕ್ಕೆ ಇದೆಲ್ಲ ಆಗಿರೋದು. ಅವ್ರು ಮಾಡಿದ ತಪ್ಪಿನಿಂದ ಇದಾಗಿರೋದ್ರಿ. ಸರ್ಕಾರ ಹೌದು. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅವ್ರಿಗೊಂದು ಕಾಲ್ ಬಂದಿಲ್ಲ. ಅವ್ರ ಓಟಿ ಬಂದಾಗ ಗೊತ್ತಾಯ್ತು ಅವ್ರಿಗೆ. ಓಟಿ ಬಂದಾಗ ಗೊತ್ತಾಯ್ತು ಅವ್ರಿಗೆ. ಗೊತ್ತಾಯ್ತಾ ಇದೆಲ್ಲ ನಡೆದಿರೋ ಘಟನೆ? ಏನ್ ಮಾತಾಡ್ತೀರಾ ನೀವು? ಏನು ಸರ್ಕಾರ ಮಾಡಿದ್ದೆ? ಸರ್ಕಾರ ಇರ್ಲಿ, ತಪ್ಪಾಗಿದೆ. ತಪ್ಪನ್ನು ನಾವು ಒಪ್ಕೋತೀವಿ. ತಪ್ಪನ್ನು ನಾವು ಒಪ್ಕೋತೀವಿ. ಆದ್ರೆ ಅವ್ರ ಸ್ವಲ್ಪ ಇನ್ಯಾರು ಮಾಡ್ತಾರೆ? ಇನ್ಯಾರು ಮಾಡ್ತಾರೆ? ಸನ್ಮಾನ್ಯ ಅಧ್ಯಕ್ಷ, ಅವ್ರನ್ನೇ ಅವ್ರು ಮಾಡಿ ಅವರ ನಿಷ್ಕ್ರಿಯತೆಯಿಂದ ನಮ್ಗೆ ಯಾಕೆ ನಾಚಿಕೆ ಆಗುತ್ತೆ? ನಡೆದಿರೋ ಘಟನೆ ಅಲ್ಲಿದ್ದೀವಿ ನಾವು. ಹೇಳ್ತೀವಿ ಏನೇನ್ ನಡೀತು ಘಟನೆ ಅಂತ. ನಿರ್ಣಯ ಮಾಡೋಣ ನೋಡಿ. ಅವರು ಕೂಡ ನಮ್ಮ ಪೊಲೀಸವರೇ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು, ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು. ಕಳ್ತನ ಅವ್ರದ್ದೇ, ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ಬೇಕು. ನೀವು ಇರ್ಲಿ, ನಮ್ಮದು ಒಂದು ಪ್ರಶ್ನೆ ಯಾಕೆ ಕೋಪ ಮಾಡ್ತೀರಾ? ವಿರೋಧ ಪಕ್ಷದ ನಾಯಕರು ಬಹಳಷ್ಟು ನೋಡಿ, ಪೊಲೀಸರು ಅವರು ಎತ್ಕೊಂಡು ಹೋಗ್ತಾ ಇರೋ ಆಗೋಯ್ತು. ಕೊನೆ ಎಂಟಕ್ಕೆ ಬಂದಿದೆ. ಸಲಹೆ ಕೊಟ್ಟು ನಿಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ 11 ಜನ ಸತ್ತಿದ್ದಾರೆ. ಅದ್ರ ಬಗ್ಗೆ ಬಹಳ ಒಳ್ಳೆ ರೀತಿ ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹೇಳೋದು ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪೊಲೀಸವರೇ ಅವ್ರು ಸತ್ತೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋರು ಪೊಲೀಸರು. ನೀವು ಡ್ಯಾಸ್ ಮೇಲೆ ಇದ್ದವ್ರು ಯಾರನ್ನ ಒಬ್ಬರನ್ನ ಎತ್ಕೊಂಡು ಹೋಗಿದ್ದೀರಾ? ನೀವು ಯಾರನ್ನೂ ಎತ್ಕೊಂಡು ಹೋಗಿಲ್ಲ. ಎತ್ಕೊಂಡು ಹೋದವ್ರು ಪೊಲೀಸರು. ಇನ್ನೊಂದು ಆಶ್ಚರ್ಯ, ಅಶ್ವಥ್ ನಾರಾಯಣ್ ಪಾಪ CM ಅವ್ರು ಕರೆಸಿ ಕಮಿಷನರ್ಗೆ ಹೇಳ್ತಾರೆ, ಇದೆಲ್ಲ ದೊಡ್ಡ ಇಶ್ಯೂ ಔಟಿದೆ, ನಾಳೆ ಒಂದು ವರದಿ ಕೊಟ್ಬಿಡಪ್ಪ ನೀನು ಅಂತ. ನಾನು ಸರ್ಕಾರ ನಡೆಸಿರೋದಕ್ಕೆ ಇದೆಲ್ಲ ಗೊತ್ತಿರೋದಂತ ಹೇಳ್ತೀನಿ. ವರದಿ ಕೊಟ್ಬಿಡಪ್ಪ ಅಂತ. ಆ ಮನುಷ್ಯನ ಎದ್ನೋ ಬಿದ್ನೋ ಅಂದ್ಬಿಟ್ಟು ವರದಿನ ಮಾರನೇ ದಿನ ತಂದು ಕೊಡ್ತಾರೆ.